ಆತ ಬೀದಿಗೆ ಬಿಸಾಡಿದ್ದ ಅದೊಂದು ಬೆಕ್ಕನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗ್ತಿದ್ದ. ಅದರ ಚಾಲನೆ ಲಾಲನೆ ಪಾಲನೆ ಮಾಡಿ ಸಾಕುವ ತವಕದಲ್ಲಿದ್ದ. ಆದರೆ BMTC ಬಸ್ನಲ್ಲಿ ಅದೊಂದು ಕಂಡಕ್ಟರ್ ಅಮಾನವೀಯತೆ ಮೆರೆದಿದ್ರು. ಮನುಷ್ಯತ್ವ ಇರೋದೇ ತಪ್ಪ ಅನ್ನೋ ರೀತಿ ನಡೆದುಕೊಂಡ್ರು. ಅಷ್ಟಕ್ಕೂ ಏನಿದು ಒಂದು ಬೆಕ್ಕಿನ ಕತೆ ಅಂತ ಕೇಳ್ತೀರಾ? ಹೇಳ್ತೀವಿ ನೋಡಿ. ನಿತ್ಯ BMTC ಬಸ್ನಲ್ಲಿ ಓಡಾಡುತ್ತಿದ್ದ ಪ್ರಯಾಣಿಕನೊಬ್ಬ ಈ ಬಾರಿ ತನ್ನ ಬೆಕ್ಕಿನೊಂದಿಗೆ ಎಂಟ್ರಿ ಕೊಟ್ಟಿದ್ದ. ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಸ್ಯಾಟಲೈಟ್ನಿಂದ ಪಿಣ್ಯ 2ನೇ ಹಂತಕ್ಕೆ ಹೋಗ್ತಿದ್ದ ಬಸ್ನಲ್ಲಿ ಬೆಕ್ಕಿನೊಂದಿಗೆ ಪ್ರಯಾಣಿಸಲು ಮುಂದಾಗಿದ್ದ. ಆದರೆ ಈ ಸಮಯದಲ್ಲಿ ಬೆಕ್ಕನ್ನು ಗಮನಿಸಿದ ಕಂಡಕ್ಟರ್ ಕ್ಯಾತೆ ತೆಗೆದು ಪ್ರಯಾಣಿಕ ಮಂಜುನಾಥ್ ಜೊತೆಗೆ ಗಲಾಟೆಗೆ ಇಳಿದಿದ್ದಾರೆ. ಇನ್ನು ಪ್ರಯಾಣಿಕ ಮಂಜುನಾಥ ಡಿಮಾರ್ಟ್ನಲ್ಲಿ ಕೆಲಸ ಮಾಡುವ ಹುಡುಗ. ತನ್ನ ಕೆಲಸದ ಸ್ಥಳದ ಬಳಿ ಬೆಕ್ಕಿನ ಮರಿ ಮಾಲೀಕರು ಬೆಕ್ಕನ್ನ ಎಸೆದು ಹೋಗಿದ್ರು. ತಾನು ಮಾನವೀಯತೆಯಿಂದ ಅದಕ್ಕೆ ಊಟ ನೀಡಿ ಮನೆಗೆ ಕೊಂಡೊಯ್ಯಲು ಮುಂದಾಗಿದ್ದ. ಈ ಸಮಯದಲ್ಲಿ ಕಂಡಕ್ಟರ್ ದೊಡ್ಡ ಗಲಾಟೆ ಮಾಡಿ ಪ್ರಯಾಣಿಕ ಮಂಜುನಾಥ್ನನ್ನು ಬಸ್ನಿಂದ ಇಳಿಸುವ ಪ್ರಯತ್ನ ಮಾಡಿದ್ರು. ಆದರೆ ಮಂಜುನಾಥ್ ಸಮಯ ರಾತ್ರಿ 10 ಆಗಿದೆ. ಇಂತಹ ಸಮಯದಲ್ಲಿ ಬೇರೆ ವಾಹನ ವ್ಯವಸ್ಥೆ ಕಷ್ಟ. ಇನ್ನು ಇಳಿಸುವುದಾದರೆ ಬಸ್ ಸ್ಟ್ಯಾಂಡ್ನಲ್ಲಿ ಇಳಿಸಿ ಎಂದು ಕೇಳಿಕೊಂಡಿದ್ದಾನೆ. ಆದರೆ ಕಂಡಕ್ಟರ್ ಸುಮ್ಮನೆ ಕ್ಯಾತೆ ತೆಗೆದು ಮಾತನ್ನ ಬೆಳೆಸಿ ಇಬ್ಬರ ನಡುವಿನ ಗದ್ದಲಕ್ಕೆ ಕಾರಣವಾಗಿದೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಮಾನವೀಯತೆ ಮೆರೆಯಲು ಹೊರಟ ಪ್ರಯಾಣಿಕ ಮಂಜುನಾಥ್ ಮೇಲೆ ಅಮಾನವೀಯವಾಗಿ ವರ್ತಿಸಿದ ಕಂಡಕ್ಟರ್ ಮೇಲೆ ಸದ್ಯ ಆಕ್ರೋಶ ಭುಗಿಲೆದ್ದಿದೆ. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.